ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ರುಚಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಆಲೂ ಕಚೋರಿನ ಹೀಗೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಆಲೂ ಕಚೋರಿ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ಮೈದಾವನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮೈದಾ ಬದಲು ನೀವು ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ನಿಮಗೆ ಬೇಕು ಅಂತ ಅಂದರೆ. ಆದರೆ ನೀವು ಆಚೆ ತಿಂತಿರಲ್ಲ, ಅದೇ ಥರ ಟೇಸ್ಟ್ ಬೇಕು ಅಂದರೆ ನೀವು ಮೈದಾನೇ ಉಪಯೋಗಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ತುಪ್ಪ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆದ ನಂತರ ನಾವು ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ತೀರ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು. ಸೊ ನಾವು ಯಾವ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀವಿ ನೀವು ನೀಟಾಗಿ ನೋಡ್ಕೊಳ್ಳಿ. ಹಾಗೆ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಇವಾಗ ನೀಟಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ತುಂಬ ಈಸಿಯಾಗಿ ಕಚೋರಿಯನ್ನು ಮನೆಯಲ್ಲಿ ನೀವು ಮಾಡ್ಕೊಬಿಡ್ಬೋದು. ಓಕೆ, ಸೊ ಈಗ ಹಿಟ್ಟನ್ನು ಈ ರೀತಿಯಾಗಿ ನಾನು ಕಲಿಸ್ಕೊಂಡು ತಗೊಂಡಿದ್ದೀನಿ. ನೋಡ್ಬೋದು ನೀವು, ತೀರ ಕೂಡ ಗಟ್ಟಿ ಇಲ್ಲ, ಹಾಗೆ ತೀರ ತೆಳ್ಳಗೆ ಕೂಡ ಇಲ್ಲ. ತೀರ ಗಟ್ಟಿ ಮಾಡಿಕೊಂಡ್ರೆ ಒರಟಾಗ್ಬಿಡುತ್ತೆ ನಮಗೆ ಮಾಡುವಂಥ ಕಚೋರಿ. ಸೊ ಹಾಗಾಗಿ ತೀರ ತೆಳ್ಳಗೂ ಕೂಡ ಮಾಡ್ಕೊಬೇಡಿ, ಮೀಡಿಯಮಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನೋಡಿ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ನೀವು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ನೀವು ಇದನ್ನು ಒಂದು 10 ನಿಮಿಷ ಅಥವಾ ಒಂದು 20 ನಿಮಿಷ ರೆಸ್ಟಿಗೆ ಬಿಟ್ಬಿಡಿ, ಆಯಿತಾ. ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಹೀಗೆ ಕಲಿಸಿದ ನಂತರ ಒಂದು ತಟ್ಟೆಯನ್ನು ಇದ್ರ ಮೇಲೆ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಒಂದು 20 ನಿಮಿಷ ನಾನು ರೆಸ್ಟಿಗೆ ಬಿಡ್ತಾ ಇದ್ದೀನಿ. ಅದಾದ ನಂತರ ನೋಡಿ ತಟ್ಟೆಯನ್ನು ಮುಚ್ಚಿ ಇಟ್ಬಿಡೋಣ. ಸೊ ಇದು ಸ್ವಲ್ಪ ರೆಸ್ಟಲ್ಲಿದ್ದರೆ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ ನಮ್ಗೆ ಹಿಟ್ಟು. ಅದಾದ ನಂತರ ಇಲ್ಲಿ ಆಲೂಗೆಡ್ಡೆಯನ್ನು ಬೇಯಿಸಿ ತಗೊಳ್ತಾ ಇದ್ದೀನಿ. ಸೊ ಈಗ ಒಂದೂವರೆ ಆಲೂಗೆಡ್ಡೆಯನ್ನು ನಾನು ತೊಗೊಂಡಿರೋ ಅಂಥದ್ದು. ಈಗ ಅದನ್ನು ನಾವು ತುರಿದು ತಗೋಬೇಕಾಗತ್ತೆ. ಸೊ ನೀವು ಸಣ್ಣದಾಗಿ ಅದನ್ನು ಮ್ಯಾಶ್ ಮಾಡಿ ತಗೊಳ್ತೀವಿ ಅಂದರೆ ಹಾಗೂ ಕೂಡ ತೊಗೊಳ್ಬೋದು. ಮ್ಯಾಶ್ ಮಾಡಿದ್ರೆ ಅಲ್ಲಲ್ಲಿ ಆದರೂ ಸ್ವಲ್ಪ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ಇದನ್ನು ತುರಿದೇ ತೊಗೊಂಡಿರೋವಂಥದ್ದು. ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಸೊ ಪ್ಯಾನಿಗೆ ನಾನಿಲ್ಲಿ 2 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ಇಲ್ಲಿ ನಾನು ಮಾಡ್ತಿರೋ ಅಂಥದ್ದು ಎಷ್ಟು ಜನಕ್ಕೆ ಆಗ್ಬೋದು, ಎಷ್ಟು ನಾನು ಕಚೋರಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಒಂದು 10 ರಿಂದ 13 ಕಚೋರಿಯನ್ನು ಮಾಡ್ಕೊಳ್ತಾ ಇರೋದು. ಸೊ ಅಷ್ಟಕ್ಕೆ ಈ ಕ್ವಾಂಟಿಟಿ ಸಾಕಾಗುತ್ತೆ. ಓಕೆ, ಸೊ ಒಂದು ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನು ಧನ್ಯ ಮತ್ತು ಒಂದು ಅರ್ಧ ಸ್ಪೂನು ಸೋಂಪು, ಇಷ್ಟನ್ನು ಹಾಕಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು. ಅದಾದ ನಂತರ ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದೇ ಪ್ಯಾನಿಗೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗೋದಿಲ್ಲ ಎಣ್ಣೆ. ನಾವು ಈಗ ಪೌಡರ್ ಮಾಡ್ಕೊಂಡು ಈಗ ಏನು ನಾವು ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಪೌಡರ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಪೌಡರ್ ಮಾಡಿರೋಂಥ ಮಿಶ್ರಣನ ನಾವು ಎಣ್ಣೆಗೆ ಹಾಕ್ಕೊಳ್ಬೇಕಾಗುತ್ತೆ. ಹಾಕಿ ಚೆನ್ನಾಗಿ ಆ ಮಸಾಲೆ ಘಮ ಅಂತ ವಾಸನೆ ಬರೋ ಹಾಗೆ ನಾವು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 1 ಈರುಳ್ಳಿಯನ್ನು ಈ ರೀತಿಯಾಗಿ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1 ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ನಂತರ ಸ್ವಲ್ಪ ಅರಿಶಿಣ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಮಸಾಲೆ ಬೇಡ ಇದಕ್ಕೆ, ಖಂಡಿತವಾಗ್ಲೂ ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ಕೊಳ್ಳೋವಂಥದ್ದು. ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/4 ಸ್ಪೂನ್ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ತುರಿದು ಇಟ್ಟಿರುವಂತಹ ಒಂದು ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಆಲೂಗೆಡ್ಡೆ ಬೇಯಿಸಿರುವಂತಹ ಆಲೂಗೆಡ್ಡೆ ಇದು. ಸೊ ಇದನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ. ಸೊ ಈಗ ನೀಟಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಸ್ಟಫಿಂಗಿಗೆ ರೆಡಿ ಆಗಿಬಿಡುತ್ತೆ. ಓಕೆ, ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಖಂಡಿತ ಮಾಡ್ಕೋಬೋದು.
ಓಕೆ, ಈಗ ಆಗಿದೆ. ಆಗಿರೋವಂಥದ್ದು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಇದನ್ನು ರೆಸ್ಟಿಗೆ ಬಿಟ್ಟಿದ್ದೆ ನಾನು. ಪೂರ್ತಿ ತಣ್ಣಗಾಗಿದೆ. ಈಗ ಒಂದು ಚಿಕ್ಕ ಚಿಕ್ಕ ಬಾಲ್ಸಾಗಿ ನಾವು ಮಾಡ್ಕೊಳ್ಳೋಣ. ತೀರಾ ದೊಡ್ಡದಾಗಿ ಕಚೋರಿಯನ್ನು ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ನಾನು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಕಚೋರಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ಥರ ಸಣ್ಣ ಸಣ್ಣ ಬಾಲ್ಸಾಗಿ ನಾನು ಮಾಡ್ಕೊಂಡಿದ್ದೀನಿ. ಒಂದೊಂದು ಸಲ ಈ ರೀತಿ ರೆಡಿ ಮಾಡಿಕೊಂಡು ನೀವು ಇಟ್ಕೋಬೋದು. ಈಗ ಹಿಟ್ಟನ್ನು ನೋಡೋಣ. ಸೊ ಹಿಟ್ಟು ತುಂಬ ಸಾಫ್ಟಾಗಿದೆ, ನೋಡ್ಬೋದು ಇಲ್ಲಿ ತುಂಬ ಉಬ್ಬಿ ಬಂದಿದೆ, ತುಂಬ ಚೆನ್ನಾಗಾಗಿದೆ, ನೆಂದಿದೆ. ಒಂದು 20 ನಿಮಿಷ ನಾನು ರೆಸ್ಟಿಗೆ ಬಿಟ್ಟಿದ್ದೆ ಇದನ್ನು, ಜಾಸ್ತಿ ಏನಿಲ್ಲ. ಬೇಕು ಅಂತಂದರೆ ಟೈಮ್ ಇದ್ದರೆ ಖಂಡಿತ ನೀವು ಒಂದು ಅರ್ಧ ಗಂಟೆನಾದರೂ ಬಿಡ್ಬೋದು, ತೊಂದರೆ ಇಲ್ಲ. ಕನಿಷ್ಠ ಅಂದರೆ ಒಂದು 20 ನಿಮಿಷ ರೆಸ್ಟಿಗೆ ಬಿಡಿ, ಹಿಟ್ಟು ಚೆನ್ನಾಗಿ ನಾವು ಸಾಫ್ಟಾಗಿ ಬಂದುಬಿಡುತ್ತೆ. ಓಕೆ, ಈಗ ಸ್ವಲ್ಪ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಹಿಟ್ಟನ್ನು ತೊಗೊಂಡ ನಂತರ ಈ ರೀತಿಯಾಗಿ ನಾವು ಮಾಡಿಕೊಂಡು ನಾವು ಈಗ ಸ್ಟಫಿಂಗಿಗೆ ಮಾಡಿರುವಂತಹ ಒಂದು ಹೂರಣ ಇದೆಯಲ್ಲ, ಸೊ ಅದನ್ನು ಇವಾಗ ನಾವು ಇದಕ್ಕೆ ಹಾಕ್ಕೊಡ್ಬೇಕು. ಒಳಗಡೆ ಇಟ್ಬಿಟ್ಟು ನಾವು ಈಗ ಒಬ್ಬಟ್ಟು ಮಾಡಬೇಕಾದ್ರೆ ಹೇಗೆ ಇದನ್ನು ಕ್ಲೋಸ್ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಕ್ಲೋಸಾಗಿ ಮಾಡ್ಕೋಬೇಕು. ನೋಡಿ, ತುಂಬ ಹಿಟ್ಟು ಸಾಫ್ಟಾಗಿದೆ, ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ರೌಂಡಾಗಿ ಮಾಡಿಕೊಂಡು ಈಗ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ತಗೊಳ್ತೀವಿ ಅಂದರೆ ಲಟ್ಟಿಸ್ಕೊಂಡು ತಗೊಳ್ಬೋದು. ಈಗ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡಿ ನಾವು ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಎಣ್ಣೆ ಕಾದಿಲ್ಲ, ಜಾಸ್ತಿ ಎಣ್ಣೆ ಕಾಯೋವರೆಗೂ ಬಿಡೋ ಹಾಗಿಲ್ಲ. ಕಚೋರಿ ಮಾಡಬೇಕಾದ್ರೆ ಅದೊಂದು ಟಿಪ್ಸು, ನೀವು ಖಂಡಿತ ಇದನ್ನು ಫಾಲೋ ಮಾಡಿ. ಎಣ್ಣೆ ನೋಡಿ, ನಾನು ಹಾಕಿದ್ರೂ ಕೂಡ ಬಬಲ್ಸ್ ಬರ್ತಾ ಇಲ್ಲ ಅಂದರೆ ಎಣ್ಣೆ ಪೂರ್ತಿಯಾಗಿ ತಣ್ಣಗಿದೆ ಅಂತ. ಪೂರ್ತಿ ಅಂದರೆ ಒಂದು ಚೂರು ಬಿಸಿ ಇರುತ್ತೆ. ಓಕೆ, ಸೊ ನೋಡ್ಬೋದು ಈಗ ಸಣ್ಣದಾಗಿ ಬಬಲ್ಸ್ ಬರೋದಕ್ಕೆ ಶುರು ಆಗ್ತಾ ಇದೆ. ಈ ರೀತಿಯಾಗಿ ಇರಬೇಕು ಎಣ್ಣೆ. ಆಗ ನೀವು ಮಾಡಿರೋವಂಥ ರೆಸಿಪಿ ಕೂಡ ಪರ್ಫೆಕ್ಟಾಗಿ ಕಲರ್ ಬಂದುಬಿಡುತ್ತೆ. ನೀವು ಎಣ್ಣೆ ಕಾದ ನಂತರ ಈ ಕಚೋರಿಗಳನ್ನು ಹಾಕಿದ್ರೆ ಏನಾಗುತ್ತೆ ಅಂದರೆ ಉಬ್ಬಿ ಬಂದುಬಿಡುತ್ತೆ. ಓಕೆ, ಹಂಗಾಗುತ್ತೆ. ಆವಾಗ ನಿಮಗೆ ಕಚೋರಿ ಮೆತ್ತಗಾಗ್ಬಿಡುತ್ತೆ, ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ತಣ್ಣಗಿದ್ದಾಗಲೇ ನೀವು ಕಚೋರಿಗಳನ್ನು ಹಾಕಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕಲರೆಲ್ಲ ಚೆನ್ನಾಗಿ ಬರೋ ಥರ ಬೇಯಿಸ್ಕೊಂಡ ನಂತರ ನೀವು ಇದನ್ನು ನೋಡಿ ಟರ್ನ್ ಮಾಡಿ ನಾನು ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಲರೆಲ್ಲ ಚೇಂಜ್ ಆದ ನಂತರ ನಿಧಾನವಾಗಿ ಇದನ್ನು ತೆಗೆದಿಟ್ಕೊಳ್ಳೋಣ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಆಲೂ ಕಚೋರಿಯನ್ನು ಈ ರೀತಿಯಾಗಿ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಕ್ರಿಸ್ಪಿಯಾಗಿರುವಂತಹ ಒಂದು ಆಲೂ ಕಚೋರಿ ರೆಡಿಯಾಗಿದೆ. ಮತ್ತೊಂದು ಬ್ಯಾಚನ್ನು ನಾನು ಇದನ್ನೆಲ್ಲ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಂಡು ಮತ್ತೊಂದು ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ನೀವು ಸ್ಟ್ರೀಟಲ್ಲಿ ತಿನ್ನೋ ಥರನೇ ನೀವು ಮನೆಯಲ್ಲಿ ಮಾಡಿಕೊಂಡು ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ಇದಕ್ಕೆ ಚಟ್ನಿಯನ್ನು ಕೂಡ ನೀವು ತಯಾರಿಸ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಆಗಿರುವಂಥ ಕಚೋರಿಯನ್ನು ಕೂಡ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.